ಹಾಯ್ ಗಾಯ್ಸ್. ಸೊ ರೀಸೆಂಟ್ಲಿ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನೋಡಿ ತುಂಬಾ ಜನ ಓ ಮೈ ಗಾಡ್ ಆರ್ ಯು ಅ ಡಾಕ್ಟರ್ ಅಂತ ಕೇಳಕ್ ಶುರು ಮಾಡ್ರು. ಅಂಡ್ ದೇವರ್ ಆಲ್ಸೋ ಲೈಕ್ ನೀವು ಹೌ ಕ್ಯಾನ್ ಯು ಆಲ್ಸೋ ಕ್ರಿಯೇಟ್ ಕಂಟೆಂಟ್ ಅಂಡ್ ಹೌ ಡಿಡ್ ಯು ಮ್ಯಾನೇಜ್ ಯೋರ್ ಸ್ಟಡಿ ಸೈಮಲ್ಟೇನಿಯಸ್ಲಿ ಅಂತ ಕೇಳಿದ್ರು. ಅಂಡ್ ತುಂಬಾ ಜನ ಸ್ಟಡಿ ಟಿಪ್ಸ್ ಕೂಡ ಕೇಳಿದ್ರು. ಸೊ ಹಿಯರ್ ಆರ್ ಮೈ ಟಾಪ್ 5 ಸ್ಟಡಿ ಟಿಪ್ಸ್ ವಿಚ್ ಇಸ್ ಗೋನಾ ರಿಯಲಿ ಹೆಲ್ಪ್ ಯು ಫಾರ್ ದ ಎಕ್ಸಾಮ್. ಸೊ ಲಿಸನ್ ಕೇರ್ಫುಲಿ. ನಂಬರ್ 5 ಇಸ್ ಮೇಕ್ ಅ ಟೈಮ್ ಟೇಬಲ್. ನೀವು ವರ್ಷ ಪೂರ್ತಿ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಎಕ್ಸಾಮ್ ಡೇಟ್ಸ್ ಬಂದಾದ್ಮೇಲೆ ಇಫ್ ಯು ಹ್ಯಾವ್ 10 days, 1 week or even 1 month better, put a timetable. I am not somebody who studies every day and ನಾನು ನಿಮಗೆ ಡೈಲಿ ಓದಿ ಅಂತಾನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಇವನ್ ಟೆಲಿಂಗ್ ಯು ಟು ಪುಟ್ ಅ ಟೈಮ್ ಟೇಬಲ್ ಫಾರ್ ಎವ್ರಿ ಸಿಂಗಲ್ ಡೇ. ಬಟ್ ನಾನೇನು ಮಾಡ್ತಾ ಇದ್ದೆ ಅಂದರೆ ಎಕ್ಸಾಮ್ ಟೈಮ್ ಟೇಬಲ್ ಬಂದಾದ್ಮೇಲೆ ಸಪೋಸ್ ಟುಡೇ ಇಸ್ Jan 1st and my exam is on Jan 15th. ಸೊ ಐ ಹ್ಯಾವ್ 15 days ಟೈಮ್ ಅಲ್ವಾ. ಸೊ ಈ 15 daysಗೆ ನಾನು ಟೈಮ್ ಟೇಬಲ್ ಹಾಕೊಳ್ತಾ ಇದ್ದೆ. ಓಕೆ, ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಟ್ಸ್ ಈಸಿಯರ್ ಫಾರ್ ಯು. ಓಕೆ, ಸೊ ಐ ಟೋಲ್ಡ್ Jan 1st ಡೇಟ್ ಬಂದಿದೆ, Jan 15th ಎಕ್ಸಾಮ್ ಇದೆ. ಸೊ ವಿ ಹ್ಯಾವ್ ಟೋಟಲಿ 14 days ಇನ್ ಅವರ್ ಹ್ಯಾಂಡ್. ಓಕೆನಾ. ಸೊ ಈಗ ಈ ಡೇಸ್ನ ನಾನು ಟಾಪಿಕ್ ವೈಸ್ ಡಿವೈಡ್ ಮಾಡ್ಕೊಳ್ತೀನಿ. ಸಪೋಸ್ ಐ ಹ್ಯಾವ್ 40 ಟಾಪಿಕ್ಸ್. ಓಕೆ, ಸೊ ವಿ ಹ್ಯಾವ್ 14 days in our hand. ಈ 14 days ಅಲ್ಲಿ 4 days will keep it for revision. We're not even counting. So Jan 1st to Jan 10 is what we have in our hand. So ಈ 40 topics ನ ನೀವು 10 days ಗೆ ಡಿವೈಡ್ ಮಾಡ್ಕೊಳ್ಳಿ. ಸೊ that will be 4 topics per day. ಓಕೆನಾ. ಅಂಡ್ ಈ 4 topics ಹೇಗಿರುತ್ತೆ ಅಂದ್ರೆ ಪ್ರಾಬ್ಲಿ 2 large topics and 2 small topics, ಇಲ್ಲಾಂದ್ರೆ 3 small topics and 1 big topic. That's how I would divide. So for the next 10 days ನಾನು ಇದನ್ನ ಡಿವೈಡ್ ಮಾಡ್ಕೊಂಡು ಯಾವ್ದನ್ನ ಯಾವ ಡೇಟಿಗೆ ಯಾವ 4 ಟಾಪಿಕ್ ಓದ್ತೀನಿ ಅಂತ I'll divide it. And the last 4 days I will totally completely keep it for revision. And timetable ಹಾಕುವಾಗ the most important thing ಏನಂದ್ರೆ ಪುಟ್ ಅ ಡೂಯಬಲ್ ಟೈಮ್ ಟೇಬಲ್. ಸುಮ್ಮನೆ ನಾನು ಎಲ್ಲ ಅಚೀವ್ ಮಾಡ್ತೀನಿ, ಒಂದೇ ದಿನದಲ್ಲಿ ಎಲ್ಲ ಮುಗಿಸ್ತೀನಿ ಆ ಥರ ಟೈಮ್ ಟೇಬಲ್ ಹಾಕೋಬೇಡಿ. ತುಂಬ ರಿಯಲಿಸ್ಟಿಕ್ ಆಗಿರೋ ಟೈಮ್ ಟೇಬಲ್ನ ಹಾಕೊಳ್ಳಿ. ನಂಬರ್ 4, ಸ್ಟಿಕ್ ಟು ದ ಟೈಮ್ ಟೇಬಲ್ ನೋ ಮ್ಯಾಟರ್ ವಾಟ್. ಸೊ ನನ್ನ ಮೋಟಿವೇಶನ್ ಏನಿರ್ತಾ ಇತ್ತು ಅಂದರೆ ಐ ಜಸ್ಟ್ ಹ್ಯಾವ್ ಟು ಪುಷ್ ಮೈ ಸೆಲ್ಫ್ ಫಾರ್ 15 more days ಅಷ್ಟೇ. 15 days ಆದಮೇಲೆ ನಾನು ಓದಂಗಿಲ್ಲ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನೀವು ಡೈಲಿ 9 hours ಓದಿ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದರೆ ಇಟ್ಸ್ ಆಫ್ ನೋ ಪಾಯಿಂಟ್. ಸೊ ನಾ ವಾಟ್ ಐ ಪರ್ಸನಲಿ ಡೂ ಇಸ್ ಇಫ್ ಐ ಆಮ್ ಸ್ಟಡಿಂಗ್ ಫಾರ್ 1 hour ಐ ವಿಲ್ ಮೇಕ್ ಶ್ಯೂರ್ ದಟ್ ಐ ಸಿಟ್ ಅಂಡ್ ಸ್ಟಡಿ ಫಾರ್ ದಟ್ 1 hour. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನೀವು ಒಂದು ಟಾಪಿಕ್ ತೊಗೊಂಡು ಓದ್ತಾ ಇರ್ತೀರ ಅಲ್ಲ, once you close the book you're supposed to recall the topic. It's okay, ನೀವು ಎಕ್ಸಾಕ್ಟ್ಲಿ ಪಾಯಿಂಟರ್ಸ್ ಎಕ್ಸಾಕ್ಟ್ ವರ್ಡ್ಸ್ ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನೀವು ಆ ಟಾಪಿಕ್ನ ರೀಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ದಟ್ ಮೀನ್ಸ್ ಯು ಅಂಡರ್ಸ್ಟುಡ್ ದ ಟಾಪಿಕ್. ಆ್ಯಂಡ್ ದಿಸ್ ಇಸ್ ಸೂಪರ್ ಇಂಪಾರ್ಟೆಂಟ್. ಮೋರ್ ದನ್ ದ ಕ್ವಾಂಟಿಟಿ ಆಫ್ ದ ಟೈಮ್ ದ ಕ್ವಾಲಿಟಿ ಆಫ್ ದ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಟಾಪಿಕ್ಸ್ನ ನೀವು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ, ಆರ್ ಟ್ರೈ ಟು ಟೇಕ್ ಅಪ್ ಅನ್ ಎಕ್ಸಾಂಪಲ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್, ಆರ್ ಕಮ್ ಅಪ್ ವಿತ್ ನಿಮಾನಿಕ್ಸ್ ವಿಚ್ ವಿಲ್ ಹೆಲ್ಪ್ ಯು ರಿಮೆಂಬರ್. ಟಾಪಿಕ್ನ ಹೇಗೆ ಅಪ್ಲೈ ಮಾಡಿ ನೆನ್ಪಿಟ್ಕೊಳ್ಳೋದಂದ್ರೆ ಸಪೋಸ್ ನಾನು ಈಗ ಸೆರೆಬ್ರಲ್ ಪಾಲ್ಸಿ ಬಗ್ಗೆ ಓದ್ತಾ ಇದ್ದೀನಿ ಅಂತ ಇದ್ರೆ ನಮ್ಮ ಒ ಪಿ ಡಿಯಲ್ಲಿ ಯಾವುದೋ ಒಂದು ಸೆರೆಬ್ರಲ್ ಪಾಲ್ಸಿ ಕೇಸ್ ಬಂದಿರೋದನ್ನ ನೆನ್ಪಿಟ್ಕೊಳ್ತಾ ಇದೆ. ಸೊ ಆ ಮಗು ನೆನ್ಪಿಟ್ಕೊಳ್ತಾ ಇದೆ. ವೆನ್ ಐ ಆಮ್ ರೀಡಿಂಗ್ ದ ಥಿಯರಿ ಐ ಥಿಂಕ್ ಆಫ್ ದಟ್ ಪೇಷಂಟ್ ಆರ್ ದಟ್ ಕೇಸ್. ಸೊ ನನಗೆ ಹೆಡ್ ಟು ಟೋ ಆಲ್ ದ ಸಿಂಪ್ಟಮ್ಸ್, ಇಟಿಯಾಲಜಿ, ರಿಸ್ಕ್ ಫ್ಯಾಕ್ಟರ್, ಸೈನ್ಸ್ ಅಂಡ್ ಸಿಂಪ್ಟಮ್ಸ್, ಡಯಾಗ್ನೋಸಿಸ್, ಇನ್ವೆಸ್ಟಿಗೇಷನ್ ಎಲ್ಲ ನೆನಪಿರ್ತಾ ಇತ್ತು ಬಿಕಾಸ್ ಐಮ್ ರಿಮೆಂಬರಿಂಗ್ ದ ಪೇಷಂಟ್ ವಿಚ್ ಇಸ್ ಆಲ್ಸೋ ದ ಕೇಸ್. ಸೊ ಇದೇ ಥರ ನೀವು ಕೂಡ ಯು ಕ್ಯಾನ್ ಟ್ರೈ ಟು ರಿಲೇಟ್ ದ ಟಾಪಿಕ್ ಟು ಸಮಥಿಂಗ್ ಇನ್ ಯೋರ್ ಲೈಫ್ ಸೊ ಇಟ್ಸ್ ಈಸಿಯರ್ ಟು ರೀಕಾಲ್. ನಂಬರ್ 3, ಓಲ್ಡ್ ಕ್ವಶನ್ ಪೇಪರ್ಸ್. ಟ್ರಸ್ಟ್ ಮೀ, ಇದರಷ್ಟು ನಿಮಗೆ ಯಾವುದು ಹೆಲ್ಪ್ಫುಲ್ ಇರಲ್ಲ. ಗೋ ಥ್ರೂ ಆಲ್ ಯೋರ್ ಓಲ್ಡ್ ಕ್ವಶನ್ ಪೇಪರ್ಸ್. ಯೂನಿವರ್ಸಿಟಿ ಪೇಪರ್ಸ್ ಎಲ್ಲ ಸೀನಿಯರ್ಸ್ ಕೇಳಿಲ್ಲ, ಗೋ ಟು ಯೋರ್ ಲೈಬ್ರರಿ ಆರ್ ಫೈಂಡ್ ಇಟ್ ಆನ್ ಯೋರ್ ಯೂನಿವರ್ಸಿಟಿ ವೆಬ್ಸೈಟ್. ಬಟ್ ಐ ಆಮ್ ಟೆಲಿಂಗ್ ಯು 20% ಆಫ್ ದ ಕ್ವಶನ್ಸ್ ಆರ್ ರೆಪಿಟೇಟಿವ್. ಮತ್ತು ನಿಮ್ಗೆ ಕ್ವಶನ್ ಪೇಪರ್ ಫಾರ್ಮ್ಯಾಟ್ ಗೊತ್ತಾದರೆ ಇಟ್ ಇಸ್ ಈಸಿಯರ್ ಫಾರ್ ಯು ಟು ಆನ್ಸರ್ ಆಲ್ಸೋ. ಸೊ ಇಫ್ ಐ ಆಮ್ ಸೀಯಿಂಗ್, ಈಗ ನಾನು ಕ್ವಶನ್ ಪೇಪರ್ಸ್ನ ನೋಡ್ತಾ ಇದ್ದೀನಿ ಅಂದರೆ ಯಾವ್ದು ರೀತಿ ಯಾವ ಫಾರ್ಮ್ಯಾಟಲ್ಲಿ ಕೇಳ್ತಾರೆ ಅಂತ ಗೊತ್ತಿರುತ್ತೆ. ಸೊ ವೆನ್ ಐಮ್ ಸ್ಟಡಿಂಗ್ ಐ ವುಡ್ ಸ್ಟಡಿ ಇನ್ ದ ಸೇಮ್ ಫಾರ್ಮ್ಯಾಟ್. ಸೊ ನಾನು in the exam hall when I'm writing I wouldn't waste time because I know ನಾನು ಯಾವ ಫಾರ್ಮ್ಯಾಟಲ್ಲಿ ಬರೀಬೇಕು ಅಂತ. and this is like super important. ನಂಬರ್ 2, ಇದು ಕೂಡ ಸೂಪರ್ ಇಂಪಾರ್ಟೆಂಟ್, ರಿವಿಷನ್ ಅಂದರೆ ಐ ಆಮ್ ನಾಟ್ ಇವನ್ ಟೆಲಿಂಗ್ ಯು ದಟ್ ಟಾಪ್ ಟು ಬಾಟಮ್ ಎವ್ರಿ ಸಿಂಗಲ್ ವರ್ಡ್ನ ನೀವು ಮತ್ತೆ ಓಪನ್ ಮಾಡಿ ರಿವೈಸ್ ಮಾಡ್ಕೊಳ್ಳಿ. ವಾಟ್ ಐ ಯೂಸ್ ಟು ಡೂ ಇಸ್ ನಾನು ಫಸ್ಟ್ ರೌಂಡ್ ಆಫ್ ಸ್ಟಡಿ ಮಾಡ್ತಾ ಇದ್ದೆ ಅಲ್ಲ, ಆಗ ನಾನು ಟಾಪಿಕ್ಸ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಒಂದು ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೆ. ಸೊ ಲಾಸ್ಟ್ 4 days ಇಟ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ. ಇನ್ ದೋಸ್ 4 days ಐ ಟು ಜಸ್ಟ್ ಬ್ರಷ್ ಥ್ರೂ ಇಟ್. ದಟ್ ಇಸ್ ಆಲ್ ಐ ಡಿಡ್. ಐ ಜಸ್ಟ್ ಬ್ರಷ್ ಥ್ರೂ ಇಟ್. ಸೊ ಇಟ್ಸ್ ಈಸಿ ಫಾರ್ ಯು ಟು ರೀಕಾಲ್ ಥಿಂಗ್ಸ್. ಸೊ ನೀವು ಓದ್ತಾ ಇರಬೇಕಾದ್ರೆ once you're done with the topic, close your book, try to recall, try to understand what you've studied. It's super important. ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ನಿದ್ದೆಯಲ್ಲಿ ಕೇಳಿದ್ರು you will tell, and it doesn't have to be the exact same words. ನಿಮಗೆ ಟಾಪಿಕ್ ಅರ್ಥ ಹಾಕಿದ್ರೆ trust me, you can just crack it, you can write the answers on your own. Number 1, this is like super important. ನೀವು ನಿಮ್ಮ ಆನ್ಸರ್ಸ್ನ ನೀಟಾಗಿ ಬರೆಯೋಕ್ಕೆ ಟ್ರೈ ಮಾಡಿ. ಇಫ್ ಯುವರ್ ಹ್ಯಾಂಡ್ ರೈಟಿಂಗ್ ಇಸ್ ನಾಟ್ ಗುಡ್ ಇಟ್ಸ್ ಫೈನ್, ಇಟ್ಸ್ ಕಂಪ್ಲೀಟ್ಲಿ ಓಕೆ. ಬಟ್ ಇಂಪಾರ್ಟೆಂಟ್ ವರ್ಡ್ಸ್ನ ಈದರ್ ರೈಟ್ ಇಟ್ ಇನ್ ಕ್ಯಾಪಿಟಲ್ ಲೆಟರ್ಸ್
ಆರ್ ಅಂಡರ್ಲೈನ್ ದ ಇಂಪಾರ್ಟೆಂಟ್ ವರ್ಡ್ಸ್ ಆ್ಯಂಡ್ ಎಲ್ಲಾಗುತ್ತೆ ಯಾವ ಆನ್ಸರಲ್ಲಿ ಆಗುತ್ತೆ ಟ್ರೈ ಟು ಪುಟ್ ಅ ಡಯಾಗ್ರಾಮ್ ಆರ್ ಅ ಫ್ಲೋ ಚಾರ್ಟ್ ಸೊ ಇಟ್ ಇಸ್ ವೆರಿ ಈಸಿ ಫಾರ್ ದೆಮ್ ಟು ಕರೆಕ್ಟ್. ಬೇಸಿಕ್ಲಿ ಎಕ್ಸಾಮಿನರ್ಸ್ ಮೈಂಡ್ಸೆಟ್ ಹೇಗಿರುತ್ತೆ ಅಂದರೆ ಬಿಕಾಸ್ ದೇರ್ ಆರ್ ಸೋ ಮೆನಿ ಟನ್ಸ್ ಆಫ್ ಪೇಪರ್ಸ್ ನೀವು ಪ್ಯಾರಾಗ್ರಾಫಲ್ಲಿ ಬರೆದಿದ್ರೆ ಇವನ್ ಇಫ್ ಯು ರಿಟನ್ ದ ಹೋಲ್ ಆನ್ಸರ್ ಫ್ರಮ್ A to Z ಕಂಪ್ಲೀಟ್ ಆಗಿ ಬರ್ದಿದ್ರೆ ಕೂಡ ವೈಲ್ ಕರೆಕ್ಟಿಂಗ್ ದೇ ಮೈಟ್ ಮಿಸ್ ಔಟ್ ಅ ಫ್ಯೂ ಥಿಂಗ್ಸ್ ಬಿಕಾಸ್ ದೇರ್ ಆರ್ ಸೋ ಮೆನಿ ಪೇಪರ್ಸ್ ಟು ಕರೆಕ್ಟ್ ಆ್ಯಂಡ್ frankly they'll be too tired to see also. But within a same answer if you're writing in a form of flowchart or in form of diagram and main words na ನೀವು caps ಅಲ್ಲಿ ಬರ್ದಿದ್ದೀರಾ ಮಧ್ಯ if you've not even written properly they know that you've understood the topic mainly and main answers and trust me you'll get marks. So ಈ 5 tips ಬಂದು number 5 timetable. ಈ timetable ನ ತುಂಬಾ ರಿಯಲಿಸ್ಟಿಕ್ ಆಗಿ ತುಂಬಾ doable ಆಗಿ ಮಾಡಿ divide the topics equally to the number of days you have and stick to the timetable. So number 4 is stick to the timetable and the quality of the time matters over the quantity of time. ನೀವು ದಿನ 9 hours ಓದೋ ಬದಲು 1 hour concentrate ಮಾಡಿ ಓದಿದ್ರೆ ಕೂಡ it is going to help you. Number 3 old question papers, go through all your old question papers, it's definitely going to help you. Number 4 revise. Revision is super important. ನಾನು ಹೇಳ್ದಂಗೆ A to Z ಓದಕ್ಕಾಗಲ್ಲ ಸೊ ನೀವು ಓದ್ತಾ ಇರಬೇಕಾದ್ರೇನೆ ಫಸ್ಟ್ ರೀಡ್ ಮಾಡ್ತಾ ಇರಬೇಕಾದ್ರೇನೆ ಪಾಯಿಂಟರ್ಸ್ ಮಾಡ್ಕೊಳ್ಳಿ and then revise. Number 1 super important, during your exam hall, in your exam hall while writing make sure that you write very clearly. If your handwriting is not good pointers ಮಾಡಿ flowchart use ಮಾಡಿ diagrams use ಮಾಡಿ. I really hope this 5 tips help you for your exams. ಈ ಟಿಪ್ಸ್ ಬಂದು tried and tested. ನಾನು ಪರ್ಸ್ನಲಿ ಈ ಟಿಪ್ಸ್ನ ಯೂಸ್ ಮಾಡಿದ್ದೀನಿ. ನಾನು ಪರ್ಸ್ನಲಿ ಇದನ್ನು ಅಪ್ಲೈ ಮಾಡಿ I've gone and written my exams and my internals and what not. I really hope this helps you. So ನಿಮ್ಮ ಎಕ್ಸಾಮ್ ಆದಮೇಲೆ let me know how it went. All the best.